ಸ್ವತಂತ್ರದ ಕಲ್ಪನೆ ಏನಿತ್ತು ಅಂಬೇಡ್ಕರ್ ಅವರು ಹೇಳಿದಾಗ ಅಥವಾ ಗಾಂಧಿಯವರು ಅಥವಾ ಇಡೀ ಒಂದು ಹೋರಾಟ ನಡೆದಾಗ, ನೋಡಿ ಇವತ್ತು ಪ್ರಜಾಪ್ರಭುತ್ವ ಒಂದು ನಿಜವನ್ನು ನಾವು ಒಪ್ಕೊಳ್ಳೇಬೇಕು. ಪ್ರಜಾಪ್ರಭುತ್ವ ಬರೀ ಚುನಾವಣೆ ಪ್ರಕ್ರಿಯೆಯಲ್ಲಿ ಮಾತ್ರ ಇದೆ. ಆರಿಸೋದಕ್ಕೆ ಎಲ್ಲರನ್ನೂ ಬಂದು ಓಟ್ ಕೇಳ್ತೀವಿ ಅಂತ. ಅದಾದಮೇಲೆ ಆಗ ಸಿಂಹಾಸನ, ಈಗ ಕುರ್ಚಿ, ಆಗ ಏನದು ಪಟ್ಟಾಭಿಷೇಕ, ಈಗ ಪ್ರಮಾಣ ವಚನ ಸ್ವೀಕರಣೆ. ಸೊ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ. ಬಟ್ ಹೋರಾಟ ನಡೀತಾ ಇದೆ. ಭಾಳ ಸಂತೋಷದ ವಿಚಾರ ಅಂದರೆ ಪ್ರಶ್ನೆಗಳು ಕೇಳ್ತಾ ಇದ್ದೀವಿ. ವಾಕ್ ಸ್ವಾತಂತ್ರ್ಯದ ಇಲ್ಲದ್ರೆ ನಾವು ಕೂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಅದ್ರ ಮೇಲೂ ಒತ್ತಡಗಳು ಕೊಡ್ತಾ ಇದ್ದೀವಿ ನಾವು. ಮತ್ತು ಒಂದು ವಿಭಿನ್ನ ವಿಶಿಷ್ಟ ಭಾರತವನ್ನು ಮತ್ತೆ ಒಂದು ಸರ್ಕಾರಗಳು ಬಂದು, ಅಥವಾ ಇವತ್ತಿನ ಕೇಂದ್ರ ಸರ್ಕಾರ ಏನಿದೆ ಒಂದೇ ಭಾಷೆ ಆಗಬೇಕು, ಇನ್ನೊಂದು ಆಗಬೇಕು ಅನ್ನೋ ಪ್ರಯತ್ನಗಳು, ಅದನ್ನು ದಮನ ಮಾಡೋ ಪ್ರಯತ್ನಗಳು ಬ್ರಿಟಿಷರ ಇನ್ನೊಂದು ರೂಪವಾಗಿ ಕಾಣಿಸ್ತಾ ಇದ್ದಾರೆ ನಮಗೆ. ಅದು ಎಲ್ಲ ಕಾಲಗಳದ್ದು ಅಮೆರಿಕಾದಲ್ಲೂ ನಡೆದಿದೆ. ಪ್ರಪಂಚದುದ್ದಕ್ಕೂ ರೈಟ್ ವಿಂಗ್ಗಳು ಬೆಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ಮನುಷ್ಯನ ವಿಕಾಸದ ಪ್ರಕ್ರಿಯೆಯಲ್ಲಿ ಮೇಲೆ ಕೆಳಗೆ ಆಗ್ತಿರುವಂಥದ್ದೇ. ಭಾಳ ದೊಡ್ಡ ಹೋರಾಟಗಳು ನಡೀತಾ ಇದೆ. ಇನ್ನೂ ಸ್ವತಂತ್ರ ಪೂರ್ತಿಯಾಗಿ ಬಂದಿಲ್ಲ. ಅವಕಾಶವಾದಿಗಳು ಈಗಲೂ ಇದ್ದಾರೆ. ನಾವು SIR ಬೇಕಾ ಬೇಡವಾ ಅಂತ ಕೇಳಬೇಕು. ಬೇಕು. ಜನಗಣತಿ ಜಾಸ್ತಿ ಆಗ್ತಿದೆ, ಹೊಸ ವೋಟರ್ಗಳು ಬಂದಿದ್ದಾರೆ, ಕೆಲವು ದುರುದ್ದೇಶಪೂರ್ವಕವಾಗಿ ನಕಲಿ ವೋಟ್ಗಳಿವೆ, ಕೆಲವರು ತೀರ್ಕೊಂಡು ಬಿಟ್ಟಿದ್ದಾರೆ. ಸೊ ನಮಗೊಂದು ಜನಗಣತಿ ಬೇಕು. ಅದರಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಹೊಸದಾಗಿ ಬಂದಿದ್ದಾರೆ. ಯಾಕಂದರೆ ದೇಶದ ಪ್ರತಿ ಮೂಲೆಯಲ್ಲಿರುವ ನಾಗರಿಕನಿಗೂ ಮತದಾನದ ಹಕ್ಕು ಬಹಳ ಮುಖ್ಯ. ಭಾರತ ಸ್ವತಂತ್ರ ನಂತರ ನಾವು ಸಾಮಾಜಿಕ ನ್ಯಾಯ ತಂದಿದ್ದೀವ, ಬಡವ ಮತ್ತು ಶ್ರೀಮಂತನ ಗೆರೆನ ಕಮ್ಮಿ ಮಾಡಿದ್ದೀವ, ಅದಿನ್ನೂ ಆಗಿಲ್ಲ. ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯ ಆಗಿದೆಯಾ, ಉಚಿತ ವೈದ್ಯ ಕೊಡೋಕ್ಕೆ ಸಾಧ್ಯ ಆಗಿದೆಯಾ, ಇಲ್ಲ. ಆದರೆ ಒಂದು ಮತ ಅನ್ನೋದು ಒಂದು ಸರ್ಕಾರವನ್ನು ಇಳಿಸುವ ಆಯ್ಕೆ ಮಾಡಿಕೊಳ್ಳೋ ಸ್ವತಂತ್ರ ಒಂದಿದೆ. ಆದರೆ ಆ ಪ್ರಕ್ರಿಯೆ ಇಡೀ ಭಾರತ ದೇಶ ಬಿಡಿ, ಕರ್ನಾಟಕದಲ್ಲಿ 5.25 ಕೋಟಿ ಜನ ಇದ್ದಾರೆ. ಅದು ಒಂದು ತಿಂಗಳಲ್ಲಿ ಹೆಂಗಾಗುತ್ತೆ? ಅದಕ್ಕೆ ಮುಂಚೆ ನೀವು ಎಲ್ಲೇ ಮೂಲೆಗೆ ನೋಡಿ, ಇನ್ನೂ ಗೊತ್ತೇ ಇಲ್ಲ ಜನಕ್ಕೆ. ಅಂದರೆ ನೀವು ಹೇಳ್ದಂಗೆ ಅದೊಂದು ಪ್ರಕ್ರಿಯೆ ಮಾಡಿದೆ. ಅದರ ಆಶಯ ಇದು. ಈ ಆಶಯ ಪ್ರತಿಯೊಬ್ಬ ಎಲ್ಲರೂ ಬ್ಯುಸಿ ಇದ್ದಾರೆ, ಅವ್ರವ್ರ ಕೆಲಸದಲ್ಲಿದ್ದಾರೆ, ಕೆಲವರು ಅಲೆಮಾರಿಗಳಿರ್ತಾರೆ, ಇನ್ನೆಲ್ಲೋ ಹೋಗಿರ್ತಾರೆ. ಅವರೆಲ್ಲರಿಗೂ ತಿಳಿಸುವ ಕೆಲಸ ಆಗಿಲ್ಲ. ಅದಾದಮೇಲೆ ಅದನ್ನು ದಾಖಲು ಮಾಡಿಕೊಳ್ಳೋ ಪ್ರಕ್ರಿಯೆ ಕೂಡ ಆಗಿಲ್ಲ. ಅಂದರೆ ಇದ್ರ ಹಿಂದೆ ಏನಿದೆ ಉದ್ದೇಶ? ಇನ್ನು ಅಂತ ಅರ್ಜೆನ್ಸಿ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಎಲೆಕ್ಷನ್ ಇನ್ನೂ 2.5 ವರ್ಷ ಇಲ್ಲ. ಹೌದು, ಇನ್ನೂ ದೂರ. ನಿಮಗೆ ಟೈಮ್ ಇದೆ. ಅದನ್ನು ಯಾಕೆ ನಿಧಾನವಾಗಿ ಇಷ್ಟು ಮಾನಸಿಕ ತುಮುಲಕ್ಕೆ ಒಳಗೊಳಿಸಿ ಜನರನ್ನು ಮತ್ತು ಆಫೀಸರ್ಸ್ಗಳನ್ನ ಮಾಡುವಂಥ ಅವಶ್ಯಕತೆ ಏನಿತ್ತು? ಮತ್ತು ಹೀಗೆ ಮಾಡಿದ್ರಿಂದ ಆಗ್ತಿರೋ ಅನಾಹುತಗಳು ಕಾಣಿಸ್ತಾ ಇದೆ ನಮಗೆ. ನೀವು BLOಗಳನ್ನ ತರಬೇತಿ ಮಾಡದೇ ಇರೋದ್ರಿಂದ ಬದುಕಿರೋರನ್ನ ಸತ್ತವ್ರ ಲಿಸ್ಟಿಗೆ ಸೇರಿಸಿದಿರಿ. ಹೌದು. ಫಾರ್ಮ್ ಫಿಲಪ್ ಮಾಡಿರೋರಿಗೆ ಫಾರ್ಮ್ ಫಿಲಪ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ, ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ಹೌದು ಸರ್. ಫಸ್ಟ್ ಆಫ್ ಆಲು ಈ ಪ್ರಕ್ರಿಯೆಯಲ್ಲಿ ನೀವು ಇಡೀ ದೇಶನ ಎಕ್ಸಾಮಿಗೆ ಕೂರಿಸ್ದಂಗೆ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋಕ್ಕೆ ಯಾಕೆ ಹೇಳ್ತಾ ಇದ್ದೀರಿ? ನೀವು ಏನು ಹೇಳ್ತಿದ್ದೀರಿ? ನಾವು ಪ್ರಕ್ರಿಯೆಯಲ್ಲಿ ಬರೋಕ್ಕೆ ಮುಂಚೆ ಮೊದಲು ಒಂದು ಮ್ಯಾಪಿಂಗ್ ಮಾಡಿದ್ವಿ. 93% ವೋಟರ್ಗಳ ಮ್ಯಾಪಿಂಗ್ ನಮ್ಮ ಹತ್ರ ಇದೆ, ಅವರ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ ಅಂತ. ನಿನ್ನ ಹತ್ರ ಇದ್ದ ಮೇಲೆ ಅಪ್ಲಿಕೇಶನ್ ಕೊಟ್ಟು ಯಾಕೆ ಸೈನ್ ಮಾಡಿಸ್ತಿದ್ಯಾ ನೀನು? ಅದು ಯಾಕೆ ಹಂಗೆ ಮಾಡ್ತಿದ್ದೆ? ಎಲ್ರಿಗೂ ಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಫಿಲಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂತ ಅಂತ ಒಂದು ಕಷ್ಟಕ್ಕೆ ದುಡ್ತಾ ಇದೆಯಾ ನೀನು? ಸರ್, ಈ ಫಿಲಪ್ ಬಗ್ಗೆ ಮಾತಾಡಬೇಕಾದ್ರೆ ಕೆಲವೊಂದು ಎಷ್ಟೋ ಕಡೆ ಬಂದು ನೀವು ಸೈನ್ ಮಾಡಿಕೊಡಿ ತೊಗೊಂಡೋದವರಿದ್ದಾರೆ. ಹೌದು. ಕೆಲವು ರಾಜಕೀಯ ಪಕ್ಷಗಳು ದುರುದ್ದೇಶ ನೀವು ಸೈನ್ ಮಾಡಿಕೊಡಿ ತೊಗೊಂಡೋಗಿ ಅವ್ರು ಫಿಲಪ್ ಮಾಡ್ಕೊಂಡವರಿದ್ದಾರೆ. ಬೆಂಗಳೂರಲ್ಲೇ ಅವ್ರಿಗೆ ಬೇಕಾದವ್ರನ್ನ ಡಿಲೀಟ್ ಮಾಡೋದಕ್ಕೆ ಇದನ್ನು ಮಾಡೋದಕ್ಕೂ ಮಾಡ್ತಿದ್ದಾರೆ. ಹೌದು ಸರ್. ಮತ್ತು ನಿಮ್ಮ ಪ್ರಕ್ರಿಯೆಯಲ್ಲಿ ನಾನು ತುಂಬ ಮೂಲಭೂತವಾದ ಪ್ರಶ್ನೆ, ಅವನಿಗೆ ಆಲ್ರೆಡಿ ಓಟಿದೆ, ಓಕೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ, ಅವನ ಹತ್ರ ಓಟಿದೆ ಅಂತ. ಹೌದು. ಅವನು ಈ ಮನೆಯಲ್ಲಿದ್ದಾನೆ ಅಂತ ನಿಮಗೆ ಗೊತ್ತು. ಅವನು ವೋಟರ್ ಇಷ್ಟು ಸಲ ಇಷ್ಟನೇ ವರ್ಷ ಇಸ್ವಿಯಿಂದ ವೋಟರ್ ಆಗಿದ್ದಾನೆ, ಇಷ್ಟು ಎಲೆಕ್ಷನ್ ವೋಟ್ ಮಾಡಿದಾನೆ ಅಂತ ಗೊತ್ತು, ಡೇಟಾ ಇದೆ. ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರೆ ಅವನಿಲ್ಲ. ಮಾರನೇ ದಿನ ಹೋಗಿ ನೋಡ್ಬೇಕು, ಆಬ್ಸೆಂಟ್. ಒಂದು ತಿಂಗಳಲ್ಲಿ 5.25 ಕೋಟಿ ಜನರಿಗೆ 3 ಸಲ ಭೇಟಿ ಮಾಡೋಕ್ಕೆ ಎಷ್ಟು ದಿನ ಬೇಕ್ರಿ? ಹೌದು, ಸಾಧ್ಯ ಇಲ್ಲ ಸರ್. ಸರ್, ನೀನು 3 ಸಲ ಹೋಗಿದ್ಯಪ್ಪ, ಎಷ್ಟು ದಿನದಲ್ಲಿ ಹೋದೆ? 3 ದಿನದಲ್ಲಿ ಹೋದೆ. ಅವನು 1 ವಾರ ಅವನಿಗೆ ಆರೋಗ್ಯ ಸರಿಯಿಲ್ಲ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ. ಇಲ್ಲ, ಹೆಣ್ಮಗಳು ಹೆರಿಗೆಗೆ ತವ್ರ ಮನೆಗೆ ಹೋಗಿದ್ದಾರೆ, ಎಲ್ಲ ಕುಟುಂಬ ಹೋಗಿದ್ದಾರೆ. ಅವನು ಬೇರೆ ಊರಿಗೆ ಕೆಲಸಕ್ಕೆ 15 ದಿನ ಹೋಗಿದ್ದಾನೆ. ಅವಾಗೇನರ್ಥ? ಸರಿ, ಇಲ್ಲ, ಆಬ್ಸೆಂಟ್. ಅವನು ಯಾರು ಅಂತ ಗೊತ್ತು. ಹೆಂಗೆ ತೆಗೆದಾಕ್ತಿರ್ಲಿ ಇಷ್ಟಿಂದ ಅವನ ಹೆಸರನ್ನ? ಕಾನೂನು ಬಾಹಿರ. ಅದು ಕಾನೂನು ಬಾಹಿರವಾಗಿ ತೆಗೆದಾಕಿ ನೀನು ನೋಡ್ಕೋ, ನಾವೊಂದು ಲಿಸ್ಟ್ ಮಾಡ್ತೀವಿ,
ಅದರಲ್ಲಿ ಶಿಫ್ಟೆಡ್ ಆಬ್ಸೆಂಟ್ ಹಾಕಿದರೆ ಮತ್ತೆ ನೀನು ಹೊಸ ವೋಟರ್ ಆಗಿ ಒಳಗಡೆ ಬಾ ಅಂದರೆ ಏನು ನ್ಯಾಯ ಇದು? 6ರ ಮುಖಾಂತರ ಬರೋದಂದರೆ ಹೊಸಬನಾಗಿ ಬರೋದು. ಹೌದು. ಅಂದರೆ ಈ ಕ್ಷಣದಿಂದ ನೀನು ಮನೇಲಿ ಇಲ್ಲದೆ ಇರೋ ಕಾರಣದಿಂದ ನೀನು ಎಲೆಕ್ಟರ್ ವೋಟರ್ ಅಲ್ಲ. ಈಗ ನೀನು ಮತ್ತೆ ಈ ದೇಶದ ಪ್ರಜೆ ಆಗಬೇಕು ಅಂದರೆ ಮತ್ತೆ ಇಷ್ಟು ಫಾರ್ಮ್ಗಳು. ಹೌದು. 10ನೇ ಕ್ಲಾಸ್ ಸರ್ಟಿಫಿಕೇಟ್ ಇದೆಯಾ ನಿನ್ನ ಹತ್ರ? 2002ರಲ್ಲಿ ಅಲ್ಲಿ ವೋಟ್ ಮಾಡಿದ್ದೆ. ಇವಾಗಿರೋ ಮನೆ ಏನು, ನಿಮ್ಮ ತಂದೆ ತಾಯಿ ಹೆಸರೇನು, ನಿಮ್ಮ ಅಜ್ಜನ ಹೆಸರೇನು, ನಿಮ್ಮ ಅಮ್ಮ ಎಲ್ಲಿ ವೋಟ್ ಮಾಡಿದ್ರು, ಇದಿಷ್ಟನ್ನು ಕೂತ್ಕೊಂಡು ಅಣ್ಣ 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 ನನ್ನ ಮನೆಯಲ್ಲಿಲ್ಲ ಸಾರಿ ಅಂತ ನೀನೋಗಿ ನಿಂತ್ಕೋಬೇಕು. ಇದು ಹೆಂಗಿದು? ಮನೆ ಶಿಫ್ಟ್ ಮಾಡಿದ್ದಾನೆ, ಅವನಿಗೇನು ಹೇಳ್ಬೇಕು? ನೋಡಪ್ಪ ನೀನು ಮನೆ ಶಿಫ್ಟ್ ಮಾಡಿದ್ದೆ, ಆದ್ದರಿಂದ ಇವರಿಬ್ಬರಿಗೆ ಏನು ಮಾಡಬೇಕು? ನೀವು ಫಾರಮ್ 8 ಕೊಡಬೇಕು. ಸ್ಥಳಾಂತರ. ಫಾರಮ್ 8ನಲ್ಲಿ ನಾನು ಇರಲಿಲ್ಲ ರೀ, ಅದಕ್ಕೆ ಬೇಕಾದ್ರೆ ಕಾರಣ ಕೊಟ್ಕೋಬೇಕು. ಆ ಕಾರಣ ಕೇಳೋ ಹಕ್ಕು ನಿನಗಿಲ್ಲ. ಹೌದು. ಫಾರ್ಮ್ 8ರ ಮೂಲಕ ಆ ಕಾರಣನ ಹೇಳ್ಕೊಟ್ಬಿಟ್ರೆ ಆಗೋಯ್ತು. ಅದು ನಾವು ಮನೆ ಶಿಫ್ಟ್ ಮಾಡಿದ್ರೆ ಎಲ್ಲಿ ಶಿಫ್ಟ್ ಮಾಡಿದ್ಯಪ್ಪ? ಇಲ್ಲ ಸರ್ ನಾನು ಇಲ್ಲಿದ್ದೆ ಬಾಡಿಗೆ ಮನೆ, ಇನ್ನೊಂದು ಬಾಡಿಗೆ ಮನೆಗೆ ಹೋಗಿದ್ದೀನಿ. ಅದು ಹಿಂಗೆ ನಂಬೋದಪ್ಪ? ಅದು ರೆಂಟಲ್ ಅಗ್ರಿಮೆಂಟ್ ಇದೆಯಾ, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ಯಾ ಅಷ್ಟೇ. ಗ್ಯಾಸ್ ಬಿಲ್ ಏನಾದರೂ ಇಲ್ಲ ಸರ್ ಸ್ವಂತ ಮನೆ ಕಟ್ಕೊಂಡು ಹೌದೇನಪ್ಪ, ಆ ಡಾಕ್ಯುಮೆಂಟ್ಸ್ ತೊಗೊಂಡು ಸರಿ ಓಕೆ ನಿನ್ನ ಓಟಲ್ಲಿ ನೀನು ಆಲ್ರೆಡಿ ವೋಟರು, ಅದರಿಂದ ನಾನು ಈ ಬೂತ್ನ ತೆಗಿತೀವಿ ನಿಮ್ಮನ್ನು, ಹೌದು ಆ ಬೂತ್ನಲ್ಲಿ ಇರ್ತೀರಿ ನೀವು, ಅಷ್ಟೇ ತಾನೇ? ಅಷ್ಟೇ ಸರ್. ಅವ್ನು ಯಾಕೆಲ್ಲ ಹಿಡ್ಕೊಂಬಂದು ನಿಂತ್ಕೋಬೇಕು?